ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಮೋಸ್ಟ್ ಅವೈಟೆಡ್ ಟ್ರೈಲರ್ ಅಂತ ಹೇಳ್ಬೋದು. ಇದನ್ನು ಟ್ರೈಲರ್ ಅಲ್ಲ, ವಾರ್ನರ್ ಅಂತ ಹೇಳೋಣ. ಯಾಕೆ ಅಂತಂದರೆ ಉಪ್ಪಿ ಸರ್ ಆಲ್ವೇಸ್ ಥಿಂಗ್ಸ್ ಡಿಫ್ರೆಂಟ್, ನಿಮಗೆಲ್ಲ ಗೊತ್ತಿರೋ ಹಾಗೆ. ಟ್ರೈಲರ್ನ ಇವರು ವಾರ್ನರ್ ಅಂತ ಹೇಳಿ ನೇಮ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಚೇಂಜಸ್ ಅಂತ ಬಂದಾಗ, ಡಿಫ್ರೆಂಟ್ ಅಂತ ಬಂದಾಗ ಉಪ್ಪಿ ಸರ್ ಈಸ್ ಉಪ್ಪಿ ಸರ್ ಆಲ್ವೇಸ್. ಸೊ ನಾನು ಅಂದ್ಕೊಂಡೆ ಯಾಕೆ ವಾರ್ನರ್ ಅಂತ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರೈಲರಲ್ಲಿ 2040 ಏನಾಗುತ್ತೆ, ಏನಾಗ್ತಾ ಇದೆ, ಕಾಲ ಕೆಟ್ಟಾಗ ಬುದ್ಧಿ ಕಲಿತಕ್ಕೆ ಒಬ್ಬ ಬರ್ತಾನಲ್ಲ, ಸೊ ಅಂಥವ್ರನ್ನ ವಾರ್ನಿಂಗ್ ಕೊಡೋರು ಅಂದರೆ ವಾರ್ನಿಂಗ್ ಮಾಡೋಕ್ಕೆ ಒಬ್ಬ ಬರ್ತಾ ಇದ್ದಾನೆ, ಇಲ್ಲ ನಾನು ಬರ್ತಾ ಇದ್ದೀನಿ ಅನ್ನೋದನ್ನು ಸಿಂಬಲೈಸ್ ಆಗಿ ವಾರ್ನರ್ ಅಂತ ಇಟ್ಟಿದ್ದಾರೆ ಟ್ರೈಲರ್ಗೆ ಹೆಸರನ್ನ. ಓಕೆ, ನನಗೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಅನಿಸಿದ್ದು ರೈಸ್ ಬಾಲ್ಸ್ ಮತ್ತು ಮೊಬೈಲ್ ಫೋನ್ ಮೂಲಭೂತ ಸೌಕರ್ಯಗಳಾಗುತ್ತಾ ಅಪ್ಕಮಿಂಗ್ ಡೇಸಲ್ಲಿ ಅಂತ. ಅಂದರೆ ಇದರ ಕಾಲಮಾನ ಬಂದು, ಈ ಸಿನಿಮಾದ ಕಾಲಮಾನ ಬಂದು 2040. ನಾವೆಲ್ಲ ಆಲ್ರೆಡಿ 2025 ಇದ್ದೀವಿ. ಅಂದರೆ ಇನ್ನೊಂದು 15 ಇಯರ್ಸ್ ಬಿಟ್ಟು ಈ ರೀತಿ ಆಗಬಹುದಾ ಅನ್ನೋದನ್ನು ಒಂದು ಪರಿಕಲ್ಪನೆ ಆಧಾರದ ಮೇಲೆ ಮಾಡಿರುವಂತಹ ಸಿನಿಮಾ UI. ಸೂಪರ್ ಸಿನಿಮಾ ಬಂದಿತ್ತು, 2010 ಬಂದಿತ್ತು ಸಿನಿಮಾ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಒಂದು ಹ್ಯಾಂಡ್ ಸಿಂಬಲ್ ಮಾಡ್ತಾರೆ ಹಿಂಗೆ, ದೀಸ್ ಮೂವೀಸ್ ಡೈರೆಕ್ಟೆಡ್ ಬೈ ಯು ಅಂತ. ಆ್ಯಂಡ್ ಈ ಸಿನಿಮಾದಲ್ಲಿ ಉಪ್ಪಿ ಸರ್ ಹೇಳ್ತಿರೋದು ಯು ಆ್ಯಂಡ್ ಐ ಅಂತ. ಸೊ UI ಏನಾದರೂ ಫುಲ್ ಫಾರ್ಮ್ ಇಟ್ಟಿದ್ದಾರೆ, ಅದನ್ನು ಸಿನಿಮಾದಲ್ಲೇ ಹೇಳ್ತಾರಾ, ಅದನ್ನು ಫಸ್ಟು ನಾವು ಕಾದು ನೋಡಬೇಕಾಗಿದೆ. ಆ್ಯಂಡ್ ಈ ರೈಸ್ ಬಾಲ್ಸ್ ಮತ್ತು ಮೊಬೈಲ್ ಫೋನ್ನ ಉಚಿತವಾಗಿ ಹಂಚಲಾಗುವುದು ಅಂತ ಹೇಳ್ತಾರೆ. ಜಾತಿ ಆಧಾರಿತ, ಜಾತಿಯ ಮುದ್ರೆಯನ್ನು ಎಲ್ಲರ ಮಕ್ಕಳು ಒತ್ತಿಸ್ಕೊಳ್ಳೇಬೇಕು ಅನ್ನೋವಂಥ ಒಂದು ಡೈಲಾಗ್ ಬಂದ ಮೇಲೆ ಕಾದಿರುವಂತಹ ಕರೆಂಟಲ್ಲಿ ಕನೆಕ್ಟ್ ಆಗಿರುವಂತಹ ಕಾದಿರುವಂತಹ ಒಂದು ಕಬ್ಬಣದ ಮೇಲೆ ಮಕ್ಕಳನ್ನ ಕೂರಿಸಲಾಗುತ್ತೆ. ಅಂದರೆ ಬ್ಯಾಕ್ ಮೇಲೆ ಹಚ್ಚೆ ಹಾಕೋದು, ವಿದ್ಯುತ್ನ ಯೂಸ್ ಮಾಡಿ ಹಚ್ಚೆ ಹಾಕೋದು. ಇದನ್ನ ಹೆಂಗೆ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ಉಪ್ಪಿ ಸರ್ ತಲೆ ಓಡೋದೇ ಹಿಂಗ ಅಂತ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಹೆಂಗೆ ಅಂತಂದರೆ 25 ವರ್ಷಗಳ ಆದಮೇಲೆ ಉಪೇಂದ್ರ ಅವರು ಇಂಟರ್ವ್ಯೂ ಕೊಟ್ಟಾಗ ಹೇಳ್ತಾರೆ, ನಾವೆಲ್ಲ ಅಂದ್ಕೊಂಡಿದ್ವಿ ಉಪೇಂದ್ರ ಸಿನಿಮಾದಲ್ಲಿ ಒಂದು ಬರುತ್ತಲ್ಲ, ಥಾ ದಿನಕ್ ದಿನ್ ಥಾ ಅಂತ, ಅದು ಥಾ ದಿನಕ್ ದಿನ್ ಥಾ ಅಲ್ಲ, ಬಾ ವಿ ಲವ್ ಯು ಬಾ ಅಂತ. 25 ವರ್ಷಗಳ ಆದಮೇಲೆ ಅವರೇ ಅದನ್ನು ಬಾಯಿ ಬಿಟ್ಟು ಹೇಳೋವರೆಗೂ ನಮಗೆ ಅರ್ಥ ಆಗಿರಲಿಲ್ಲ. ಅಷ್ಟು ಡಿಫ್ರೆಂಟ್ ಉಪ್ಪಿ ಸರ್. ಆ್ಯಂಡ್ ಸರ್ಕಾರದಿಂದ ಕೊಟ್ಟಿರುವಂತಹ ರೈಸ್ ಬಾಲ್ಸ್ನ ಕಿತ್ತು ತಿಂತಾ ಇರುವಂತಹ ಜನ, ಅಂದರೆ ಹಸಿವು ಮುಂದೆ ಬರುವಂಥ ದಿನಗಳಲ್ಲಿ ಯಾವ ಮಟ್ಟಿಗೆ ತಾಂಡವ ಆಡಬಹುದು. ಅಂದರೆ ಈ ಜಾತಿಯ ಮುದ್ರೆ, ಜಾತಿ ಆಧಾರಿತ ರಾಜಕಾರಣ, ಈ ರಾಜಕಾರಣಿಗಳು ಅದ್ರ ಮಧ್ಯೆ ತಗಲಾಕೊಂಡು ಸಾಯ್ತಾ ಇರುವಂಥ ನಮ್ಮಂಥ ಜನಗಳು, ಪಬ್ಲಿಕ್ಕು, ಈ ಡೆಮೋಕ್ರಸಿನ ನಾವೆಲ್ಲ ತಗೊಂಡೋಗಿ ಎಲ್ಲೆಲ್ಲೋ ಮೂಲೆಗಿಟ್ಟು ಧೂಳಿಡಿಸ್ತಾ ಇದ್ದೀವಿ. ಆ ಡೆಮೋಕ್ರಸಿ ಅನ್ನೋ ಒಂದು ಪವರ್ಫುಲ್ ವೆಪನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ. ಆ ವೆಪನ್ನ ಯೂಸ್ ಮಾಡಿಲ್ಲ ಅಂತಂದಾಗ ನಮ್ಮ ಪ್ರಪಂಚ ನಾಗರಿಕತೆಯಲ್ಲಿ ಯಾವ ರೀತಿ ಸೋಲನ್ನು ಅನುಭವಿಸುತ್ತೆ ಅನ್ನೋದನ್ನು ಒಂದು ಸಿಂಬಲೈಸ್ ಆಗಿ ಇವರು ಈ ಅನ್ನ ಮತ್ತು ಬಾಳೆಹಣ್ಣಿನ ಸಮಥಿಂಗ್ ಸಿಂಬಲೈಸ್ ಆಗಿ ಇಟ್ಕೊಂಡು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಬಾಳೆಹಣ್ಣು ವಿಚಾರಕ್ಕೆ ಬಂದರೆ ಆ ಒಂದು ಬಾಳೆಹಣ್ಣಿಗೆ 5-6 ಜನ ನನಗೆ 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 ಅಂತ ಕಿತ್ತಾಡ್ತಾ ಇದ್ದಾರೆ ಅಲ್ಲಿ. ಸೊ ಇದು ಬಂದು ಐ ಥಿಂಕ್ ಹೆಣ್ಣು ವಿಚಾರದಲ್ಲಿ ಏನಾದರೂ ಹೇಳಕ್ಕೆ ಹೋಗಿದ್ದಾರಾ, ಹಣ್ಣನ್ನು ಸಿಂಬಲೈಸ್ ಮಾಡಿ ಹೆಣ್ಣಿನ ವಿಚಾರದಲ್ಲಿ ಏನಾದರೂ ಹೇಳಕ್ಕೆ ಹೋಗಿದ್ದಾರಾ ಅಂತ ನನಗೆ ತಲೆಗೆ ಬಂತು. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಡೆ ಸ್ವಯಂವರ ಇದೆ ಅಂತ ಕರೆ ಕೊಟ್ಟಾಗ 10 ಜನ ಹುಡುಗಿರಿಗೆ ಅದೆಷ್ಟೋ 1000 ಜನ ಬಂದ್ಬಿಟ್ಟಿದ್ರಂತೆ. ಸೊ ಅದನ್ನು ಸಿಂಬಲೈಸ್ ಮಾಡುತ್ತಾ ಇದು ಅಂತ ಅನ್ನಿಸ್ತು. ಫಾರ್ ಅನ್ ಎಕ್ಸಾಂಪಲ್, ಒಂದು ಹುಡುಗಿಗೆ 10 ಜನ ಲೈನ್ ಆಗ್ತಾ ಇರ್ತಾರೆ. ಒಂದೇ ಒಂದು ಮೆಡಿಕಲ್ ಸೀಟ್ಗೆ 100 ಅಪ್ಲಿಕೇಶನ್ಗಳು ಬಂದಿರುತ್ತೆ. ಒಂದು ಸಬ್ಜೆಕ್ಟ್ಗೆ 100 ಅಬ್ಜೆಕ್ಟ್ಗಳು ಬಂದು ಟ್ಯಾಗ್ ಆಗಿರ್ತವೆ, ನನಗೆ ಬೇಕು ನನಗೆ ಬೇಕು ನನಗೆ ಬೇಕು. ಆದರೆ ಅಲ್ಲಿ ಯಾರಿಗೂ ಸಿಗ್ತಾ ಇರಲ್ಲ. ಅದ್ರ ಮಧ್ಯೆ ಒಂದಷ್ಟು ರಕ್ತಪಾತ ಆಗುತ್ತೆ. ಅದನ್ನು ಬಾಳೆಹಣ್ಣು ಮೇಲೆ ರಕ್ತ ಸುರಿಸಿ ರಕ್ತಪಾತದ ಒಂದು ಸಿಂಬಲೈಸ್ನು ಉಪ್ಪಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗಿದ್ದು ಒಂದು ವಿಚಾರ ಏನಪ್ಪ ಅಂತಂದರೆ, ಮಂಗಳ ಗ್ರಹಕ್ಕೆ ಹೋಗ್ತಾನೆ ಮನುಷ್ಯ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸೋ ಒಂದು ಸಿಂಬಲೈಸ್ ಮಾಡ್ತಾ ಆ ಮೊಬೈಲ್ ಹಿಡ್ಕೊಂಡಿರ್ತಾರಲ್ಲ ಹುಡುಗ, ಹಿಂಗೆ ಆ ಹುಡುಗ ಕೆಳಗಡೆ ಬಿದ್ದೋಗ್ತಾನೆ ಪಾಟ್ ಹೋಲ್ಗೆ. ರೋಡಲ್ಲಿ ಪಾಟ್ ಹೋಲ್ ಅಷ್ಟು ಆಳವಾಗಿರುತ್ತೆ ಅಂತ. ಇದೆಲ್ಲ ಮುಗಿದ್ಮೇಲೆ ಉಪ್ಪಿ ಸರ್ ಬರ್ತಾರೆ, ಒಂದು ಡೈಲಾಗ್ ಹೇಳ್ತಾರೆ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ. ಆಮೇಲೆ ಎಲ್ಲರೂ ಸುಟ್ಟಾಕ್ತಾರೆ. ಈ GTA ಗೇಮಲ್ಲಿ ಒಂದು ಗನ್ ಇದೆ ಗೊತ್ತಾ, ಅದೇ ಗನ್, ಅದು ಮಿಷಿನ್ ಗನ್ನು. GTA Vice Cityಲಿದೆ, GTA San Andreasಲ್ಲಿಲ್ಲ, GTA Vice Cityಯಲ್ಲಿದೆ. ಆ ಗನ್ ತೊಗೊಂಡು ಎಲ್ಲರೂ ಸುಟ್ಟಾಕ್ತಾರೆ ಉಪ್ಪಿ ಸರು. ಸೊ ಈ ಟ್ರೈಲರ್ ನೋಡ್ತಿದ್ರೆ ನಾವು ಇವತ್ತಿಗೂ ಏನಾದರೂ ಬುದ್ಧಿ ಕಲ್ತಿಲ್ಲ ಅಂತಂದರೆ, ಈ ಟ್ರೈಲರಲ್ಲಿ ನೋಡಿದ ಹಾಗೆ ನಗರಗಳು, ಹಳ್ಳಿಗಳು, ನೀವು ವಾಸ ಮಾಡ್ತಿರುವಂಥ ಬಿಲ್ಡಿಂಗ್ಗಳು, ಮರ ಗಿಡ ಪ್ರತಿಯೊಂದು ನಾಶ ಆಗಿ, ಪ್ರತಿಯೊಂದು ಇಂಚಿಂಚು ನಾಶ ಆಗಿ ಮನುಷ್ಯ ಬದುಕೋಕೆ ಆಗದೆ ಇರೋ ಮಟ್ಟಕ್ಕೆ ಹೊರಟೋಗ್ತಾನೆ. ಅಂದರೆ ತನ್ನ ಜೀವನನ ತಾನೇ ಕೈಯಾರೆ ಪೆಟ್ರೋಲ್ ಹಾಕಿ
ಕಡ್ಡಿ ಕೀರಿ ಬೆಂಕಿ ಹಚ್ಕೋತಾನೆ ಅನ್ನೋದನ್ನು ತುಂಬಾ ಚೆನ್ನಾಗಿ ಈ ಟ್ರೈಲರ್ ಮುಖಾಂತರ ಉಪ್ಪಿ ಸರ್ ಹೇಳೋಕೆ ಹೊರಟಿದ್ದಾರೆ. ಆ್ಯಂಡ್ ನನಗೆ ವಿ ನೀಡ್ ಟು ರಿಮೆಂಬರ್ ದಿಸ್ ಪರ್ಸನ್, ಗುರುಪ್ರಸಾದ್ ಅವರು. ಅವರ ಕ್ಯಾರೆಕ್ಟ್ರು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದ್ದು ನನಗೆ. ನೋಡೋಣ ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಇವರು. ಟೀಸರಲ್ಲಿ ಗುರುಪ್ರಸಾದ್ ಅವರು ಬ್ಲ್ಯಾಕ್ ಕೋಟ್ ಹಾಕ್ಕೊಂಡಿದ್ರು ಗಡ್ಡ ಬಿಟ್ಕೊಂಡು, ಆ್ಯಂಡ್ ಇದರಲ್ಲಿ ಬೇರೆ ಥರ ಕಾಣಿಸಿದ್ದಾರೆ. ಸಿನಿಮಾದಲ್ಲಿ ಉಪ್ಪಿ ಸರ್ ಏನು ಹೇಳಕ್ಕೆ ಕೊಟ್ಟಿದ್ದಾರೋ ದೇವರಣೆ, ಈ ಟ್ರೈಲರಲ್ಲಿ ನಮ್ಗೆ ಏನೂ ಅರ್ಥ ಆಗಿಲ್ಲ. ಬಟ್ ಗೆಸ್ ಮಾಡ್ಬೋದು ಅಂತ ಆದರೆ ಮುಂದಕ್ಕೆ ಮನುಷ್ಯ ಹೆಂಗೆ ಹಾಳಾಗ್ತಾನೆ. ನಿಮಗೆಲ್ಲ ಗೊತ್ತಿರೋ ಕಲ್ಕಿ ಸಿನಿಮಾದಲ್ಲಿ ಕೂಡ ಒಂದಷ್ಟು ಅಬ್ಜೆಕ್ಟ್ಗಳಲ್ಲಿ ಇದನ್ನೇ ತೋರಿಸಿದ್ರು. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಯಾವ ರೀತಿ ಬಿಲ್ಡಪ್ ಆಗುತ್ತೆ ಒಂದು ಭೂಮಿಯಲ್ಲಿರುವಂಥ ಜನಗಳು, ಅವ್ರ ಮೈಂಡ್ ಸೆಟ್ಟು ಅಂತ. ಆಮೇಲೆ ಇನ್ನೂ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಈ ಟ್ರೈಲರಲ್ಲಿ ನನಗೆ, ಜಾತಿಯನ್ನು ನಂಬರ್ ಮುಖಾಂತರ ಗುರುತಿಸ್ತಾ ಇದ್ದಾರೆ. ಕಲ್ಕಿ ಸಿನಿಮಾದಲ್ಲಿ ನಾವು ನೋಡ್ದಂಗೆ ದುಡ್ಡನ್ನ ಯೂನಿಟ್ಸ್ ಮಾಡಿದರು, ದುಡ್ಡನ್ನ ಯೂನಿಟ್ ಅಂತ ಕರೀತಾರೆ ಇನ್ ದ ಫ್ಯೂಚರಲ್ಲಿ. ಸೊ ಈ ಸಿನಿಮಾದಲ್ಲಿ UI ಸಿನಿಮಾದಲ್ಲಿ ಜಾತಿನ ನಂಬರ್ಸ್ ಥರ ತೋರಿಸ್ತಾ ಇದ್ದಾರೆ. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನೋಡೋಣ, ವೇಟಿಂಗ್ ಫಾರ್ ದ ಮೂವಿ. ಆಲ್ ದಿ ಬೆಸ್ಟ್ ಟೀಮ್ UI. ಉಪ್ಪಿ ಸರ್, ನಿಮ್ಮ ಒನ್ ಆಫ್ ದಿ ಫ್ಯಾನ್ ನಾನು. ಥ್ಯಾಂಕ್ಸ್ ಫಾರ್ ದೀಸ್ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇದನ್ನು ಇನ್ನೂ ಹೇಳಿದ್ರೆ ಇನ್ನೂ ಬೇಜಾನ್ ವಿಷಯಗಳಿದೆ, ಮತ್ತೆ ಮಾತಾಡೋಣ ಅಂತ ಹೇಳ್ತಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗ್ತೀನಿ.